ಮಲೆನಾಡು ಗಿಡ್ಡ ಆರಾಮಾಗಿ 25ರಿಂದ 30 ವರ್ಷ ಬದುಕಿದ ದಾಖಲೆಗಳಿದೆ. ನಮ್ಮ ಉಡುಪಿಯ ಜೈನ ಮಠದಲ್ಲಿ ಒಂದು ಕಡೆ ಒಂದು ಹಸು 36 ವರ್ಷ ಬದುಕಿದ್ದು 32 ಕರು ಹಾಕಿತ್ತು ಅಂತ ಒಂದು ವೃತ್ತಪತ್ರಿಕೆ ಅಥವಾ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ನೋಡಿದ್ವಿ. ಈ ಅದ್ಭುತವಾದ ತಳಿ ಉತ್ಪತ್ತಿ ಮಾಡ್ತಕ್ಕಂಥ ಕ್ಷೀರ ಏನಿದೆ, ಹಾಲೇನಿದೆ, ಅಮೃತಕ್ಕಿಂತ ಮಿಕ್ಕದ್ದು ಅಂತ ಹೇಳ್ಬೋದು ನಾನು. ಇನ್ನು ಇವರೆಲ್ಲ ಹಾಲು ಕುಡಿಯೋ ಕರುಗಳು, ಆದ್ದರಿಂದ ಇವ್ರ ಕೊಂಬುಗಳು ಇನ್ನೂ ಬಂದಿಲ್ಲ. ಆದರೆ ಕೊಂಬುಗಳಲ್ಲೂ ನೀವು ಹಾಲು ಕೊಂಬು ಅಂತಿದೆ, ಶುಂಠಿ ಕೊಂಬು ಅಂತಿದೆ, ಅದಲ್ಲದೆ ನಿಮಗೆ ಗಡಸಾದ ಸ್ಟ್ರಾಂಗ್ ಆಗಿರೋ ಕೊಂಬುಗಳಿರೋ ಹಸುಗಳು ಇದೆ. ಮಲೆನಾಡು ಗಿಡದಂತಷ್ಟು ಅದ್ಭುತವಾದ ವರ್ಣವೈವಿಧ್ಯ ಇರತಕ್ಕಂಥ ಹಸು ಬೇರೊಂದಿಲ್ಲ ಅಂತ ನನ್ನ ನಂಬಿಕೆ. ಸೊ ಮೊನ್ನೆವರೆಗೂ ಕಾಸರಗೋಡು ಗಿಡ್ಡ ಅಂತ ಇದ್ದಿದ್ದು, ಕೆಳಗೆ ಸೆರ್ಮೇಲೆ ಕಾಸರಗೋಡು ಕುಳ್ಳನ್ ಅಂತಾಗಿದೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಮಿಸ್ಟರ್ ಮ್ಯಾನ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತು ನಾವಿದ್ದೀವಿ ಶ್ರೀ ಗೋಶಾಲೆಯಲ್ಲಿ. ಸುಮಾರು 1 ವರ್ಷಗಳ ಹಿಂದೆ ಶ್ರೀ ಗೋಶಾಲೆಯಲ್ಲಿ ನಾನು ಮಲೆನಾಡು ಗಿಡ್ಡ ಹಸುಗಳ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ರಾಮಾನುಜನ್ ಸರ್ರು ಕಂಪ್ಲೀಟ್ ಮಾಹಿತಿನ ಹೇಳಿದರು. ಮಲೆನಾಡು ಗಿಡ್ಡ ಹಸುಗಳನ್ನ ಯಾವ ರೀತಿ ಸಾಕಬೇಕು, ಅದನ್ನು ಯಾವ ರೀತಿ ಪೋಷಣೆ ಮಾಡಬೇಕು, ಪ್ರತಿಯೊಂದು ವಿಷಯನ ಅವರು ಹೇಳಿದರು. ಮತ್ತು 1 ವರ್ಷದ ನಂತರ ಇಲ್ಲಿಗೆ ಬಂದಾಗ ಇನ್ನೂ ಅವರು ಹಸುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನೂ ತುಂಬ ತರಹ ತಳಿ ಮಲೆನಾಡು ಗಿಡ್ಡದಲ್ಲೇ ಬೇರೆ ಬೇರೆ ತಳಿ ಹಸುಗಳನ್ನ ಇವರು ಸಾಕಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಅವುಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸರ್ ಮೊದಲಿಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಅಂದರೆ ಸುಮಾರು 1 ವರ್ಷದ ಹಿಂದೆ ಶ್ರೀ ಗೋಶಾಲೆಗೆ ಬಂದು ಮಲೆನಾಡು ಗಿಡ್ಡ ಅದು ಹಸುಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ, ಮತ್ತು ಅದನ್ನು ಯಾವ ರೀತಿ ಪೋಷಣೆ ಮಾಡೋದು, ಅದನ್ನು ಯಾವ ರೀತಿ ಸಾಕೋದು ಅಂತ ನಮಗೆ ತಿಳಿಸ್ಕೊಟ್ಟಿದ್ರಿ ಸರ್. ಈಗ ಬಂದು ನೋಡಿದ್ರೆ ಆಗ ಸುಮಾರು ಒಂದು 80 ಹಸುಗಳು ಇದ್ದು ಅಂತ ಹೇಳಿದ್ರಿ. ಇವಾಗ 130ಕ್ಕಿಂತ ಹೆಚ್ಚು ಹಸುಗಳು ನಮಗೆ ನೋಡಲು ಸಿಗ್ತಾ ಇದೆ. ಸರ್, ಶ್ರೀ ಗೋಶಾಲೆ ಬಗ್ಗೆ ನಿಮ್ಮ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಸೊ ಮುಖ್ಯವಾಗಿ ನಾನು ಹೇಳೋದಿದ್ರೆ, ನಾನು ಈ ಏನು ಮಲೆನಾಡು ಗಿಡ್ಡ ತಳಿ ಇದೆ, ಆ ಒಂದು ಯಾವುದಾದ್ರು ಒಂದು ತಳಿನ ಸರಿಯಾಗಿ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಮಾಡಿದ್ರೆ ಅದರ ತಳಿಯ ಪ್ರಾಮುಖ್ಯತೆಯೇ ಇರುತ್ತೆ, ಅದರ ಶುದ್ಧತೆಯೂ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ವಿಧದಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಆದ್ದರಿಂದನೇ ನನಗೆ ಸರಿಯಾಗಿ ಬರ್ತಾ ಇದೆ ಅನ್ನೋ ಕಾರಣಕ್ಕೋ ಅಥವಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋ ಅಂದಾಜು ನನಗೆ ಪ್ರತಿ ವಾರಕ್ಕೆ ಒಂದು, ಅಂದರೆ ತಿಂಗಳಿಗೆ ಒಂದು 3ರಿಂದ 4, ಕೆಲವು ತಿಂಗಳುಗಳಂತೂ 6 ಕರುವರೆಗೂ ಹುಟ್ಟಿದ್ದಿದೆ. ಅಂದರೆ ಸಂತಾನಾಭಿವೃದ್ಧಿಗೆ ಭಗವಂತನ ದಯದಿಂದ ಎಲ್ಲ ಸರಾಗವಾಗಿ ನಡೀತಾ ಇದೆ. ಇವನು ನಮ್ಮ ರೀಸೆಂಟ್ ಅತಿಥಿ, ನಾನು ಅದಕ್ಕೆ ಎಕ್ಸಾಕ್ಟ್ ನಂಬರ್ ಹೇಳೋಕ್ಕೋಗಲ್ಲ, ಒಂದು ಸತಿ ಹೇಳ್ತೀನಿ, ಅಷ್ಟೊತ್ತಿಗೆ ಜಾಸ್ತಿ ಆಗುತ್ತೆ. ಇವನು ಉಪೇಂದ್ರ ಅಂತ, ನಮ್ಮ ಮೊನ್ನೆ ಇವಾಗೊಂದು 5ನೇ ದಿನ ಇವತ್ತು ಅವನಿಗೆ ನಮ್ಮ ಊರುಷಿ ಕರು ಹಾಕಿದ್ಲು. ಸೊ ಹಾಗೆ ನಮ್ಮಲ್ಲಿ ಅವನಿಗೆ ಮುಂಚೆ ನಮ್ಮ ಇವನು ಹುಟ್ಟಿದ ಶೃಂಗ ಬಂದು ನಮ್ಮ ಶ್ವೇತಾಂಬರಿಯ ಮಗ, ಅವನಿಗೊಂದು ಇವಾಗ ಒಂದು 8 ದಿನ ಆಗಿದೆ. ಸೊ ಹೀಗೆ ಒಂದು 8 ದಿನ, ಒಂದೊಂದು ವಾರಕ್ಕೊಂದೊಂದು ಕರು ಹುಟ್ತಾ ಇರುತ್ತೆ. ಆದ್ದರಿಂದ ನಮಗೆ ಸಂತಾನಾಭಿವೃದ್ಧಿ ಆಗ್ತಾ ಇರುತ್ತೆ. ಸೊ ನಾವು ಅದಕ್ಕೆ ಸರಿಯಾಗಿ ನಮ್ಮ ಏನು ಇನ್ಫ್ರಾಸ್ಟ್ರಕ್ಚರ್ ಅಂತೀವಿ ಅಥವಾ ವ್ಯವಸ್ಥೆಗಳನ್ನು ಇಂಪ್ರೂವೈಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಯಾಕೆ ನಾವು ಈ ಒಂದು ಮಲೆನಾಡು ಗಿಡ್ಡವನ್ನೇ ಸೆಲೆಕ್ಟ್ ಮಾಡಿ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂದರೆ, ಮಲೆನಾಡು ಗಿಡ್ಡದಂತಷ್ಟು ಅದ್ಭುತವಾದ ವರ್ಣವೈವಿಧ್ಯ ಇರತಕ್ಕಂಥ ಹಸು ಬೇರೊಂದಿಲ್ಲ ಅಂತ ನನ್ನ ನಂಬಿಕೆ. ಸೊ ಇವಾಗ ನೀವು ಇಲ್ಲೇ ನೋಡೋ ಥರ ಇದು ನಮ್ಮ ಬಾಲ್ವನದಲ್ಲಿ ಇಲ್ಲೇನೇ ನೋಡ್ಬೋದು ನೀವು ಎಷ್ಟು ಥರ ವರ್ಣಮಯ. ಈ ಕರು ನೋಡ್ರಿ, ಈಗ ಇದ್ರ ವರ್ಣ ಆ ಕಡೆ ನೀವು ಶ್ವೇತ ಕಪಿಲ ಅನ್ನೋಕ್ಕಾಗಲ್ಲ, ಅಥವಾ ಕೃಷ್ಣ ಅನ್ನೋಕ್ಕಾಗಲ್ಲ, ಅಥವಾ ಕಪ್ಪು ಬ್ರೌನು, ಮುಖ ಎಲ್ಲ ಬಿಳಿ ಇದೆ, ಹೊಟ್ಟೆ ಭಾಗ ಬಿಳಿ ಇದೆ, ಬೆನ್ನ ಮೇಲೆ ನಿಮಗೆ ಬೂದ ಇದೆ, ಕೆಂಚು ಇದೆ. ಸೊ ಹೀಗೆ ಒಂದು ವರ್ಣದಲ್ಲಿ ಒಂದು ಅದ್ಭುತವಾದ ಕಾಂಬಿನೇಷನ್ ಇದೆ. ಅದೇನೇ ನೀವು ಇಲ್ಲಿಗೆ ಬಂದಾಗ ಇದು ನೋಡಿ, ಇದನ್ನು ನಾವು ಸ್ವರ್ಣ ಕಪಿಲ ಅಂತೀವಿ. ಅದೇನೇ ಇವಳು ಬರ್ತಾ ಇದ್ದಾಳೆ, ಇವಳು ವರ್ಣವನ್ನು ಗೌರಪಿಂಗಲ ಅಂತೀವಿ. ಇದು ಬಂದು ನೀವು ನೋಡಬಹುದು ಕಣ್ಣುಗುಡ್ಡೆ ಎಲ್ಲ ಕೆಂಪಿದ್ದು, ಇದನ್ನ ರಕ್ತಪಿಂಗಾಕ್ಷಿ ಅಂತೀವಿ. ನೀವು ಬರೀ ಕಣ್ಣುಗುಡ್ಡೆ ಮೈ ಬಣ್ಣ ಅಷ್ಟೇ ಅಲ್ಲ, ನೀವು ಮೂಗಿನ ಸಿಂಬಿ ಪ್ರತಿಯೊಂದನ್ನು ನೋಡ್ಬೋದು. ಅದೇ ನೀವು ಇಲ್ಲಿ ಬಂದಾಗ ಇವಾಗ ಇದನ್ನ ಶ್ವೇತ ಕಪಿಲ ಅಂತೀವಿ, ಅಥವಾ ಶ್ವೇತವರ್ಣ ಅನ್ಬೋದು ನಾವು. ಅಲ್ಲಿ ಇಲ್ಲಿ ಬಂದರೆ ನೀವು ಕೃಷ್ಣವರ್ಣ ಇದೆ. ಸೊ ಹೀಗೆ ಬರೀ ಒಂದು ಮಲೆನಾಡು ಗಿಡ್ಡದಲ್ಲಿ ವರ್ಣಗಳಷ್ಟೇ ಅಲ್ಲ, ಇವಾಗ ಇನ್ನೂ ಇವರೆಲ್ಲ ಹಾಲು ಕುಡಿಯೋ ಕರುಗಳು, ಆದ್ದರಿಂದ ಇವ್ರ ಕೊಂಬುಗಳು ಇನ್ನೂ ಬಂದಿಲ್ಲ. ಆದರೆ ಕೊಂಬುಗಳಲ್ಲೂ ನೀವು ಹಾಲು ಕೊಂಬು ಅಂತಿದೆ, ಶುಂಠಿ ಕೊಂಬು ಅಂತಿದೆ, ಅದಲ್ಲದೆ ನಿಮಗೆ ಗಡಸಾದ ಸ್ಟ್ರಾಂಗ್ ಆಗಿರೋ ಕೊಂಬುಗಳಿರೋ ಹಸುಗಳು ಇದೆ. ಅದಲ್ಲದೆ ವರ್ಣಗಳಲ್ಲೂ ಇನ್ನೂ ಹೇಳ್ತಾ ಹೋದರೆ ನಮಗೆ ಗಲಪಿಂಗಲ ಇದೆ, ಗರುಡಮುಖಿ ಇದೆ, ವ್ಯಾಘ್ರಿಣಿ,
ಅಥವಾ ವ್ಯಾಘ್ರ ಕಪಿಲ ಅಂತಾರೆ ಕೆಲವರು, ಅಥವಾ ಹರಿಣಿ ಅಂದರೆ ಜಿಂಕೆ ಥರ ಚುಕ್ಕೆ ಇರತಕ್ಕಂಥದ್ದು. ಮತ್ತು ಈಗ ಪಂಚಕಲ್ಯಾಣಿ ಅನ್ನೋದು ಒಂಥರ ಒಂದು ಅದ್ಭುತವಾದ ಒಂದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂತಂದರೆ ಒಂದು 10,000ಕ್ಕೆ ಒಂದು ಹಸು ಹುಟ್ಟುತ್ತೆ ಆ ಥರದ್ದು ಅಂತ. ಅದರಲ್ಲಿ ಏನು ಅಂತಂದರೆ ಮೈ ಬಣ್ಣ ಸಂಪೂರ್ಣವಾಗಿ ಒಂದು ವರ್ಣ ಇದ್ದರೆ, ಕಾಲುಗಳು, ಬಾಲದ ತುದಿ, ಹಣೆ ಮೇಲೆ ಇದು ಬೇರೆ ವರ್ಣ ಇರುತ್ತೆ. ಅಂದರೆ ನೀವು ಬರ್ಬೋದು, ತೋರಿಸ್ತೀನಿ ನಿಮಗೆ, ಇಲ್ಲೊಂದು ಬನ್ನಿ ಸರ್. ಈಗ ಮಲ್ನಾಡ್ ಗಿಡ್ಡ ಹಸುಗಳು ತಳಿ ಇದೆ ಅಂತಲೇ ಕೆಲವ್ರಿಗೆ ಗೊತ್ತಿರಲ್ಲ. ಈಗ ನಾವು ನೋಡ್ದಂಗೆ ಸರ್ ಜರ್ಸಿ, HF, ಮಲ್ನಾಡ್ ಗಿಡ್ಡ, ಹಳ್ಳಿಕಾರು, ಕಾಂಗ್ರೇಜು ಮತ್ತು ಇನ್ನೂ ಮುಂತಾದ ತಳಿಗಳಿದೆ. ಅದರಲ್ಲಿ ಮಲ್ನಾಡ್ ಗಿಡ್ಡ ಅನ್ನೋದೊಂದು ತಳಿ. ಆ ಮಲ್ನಾಡ್ ಗಿಡ್ಡದೊಳಗಡೆ ಈ ಥರ ವರ್ಣಗಳಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಸರ್. ಖಂಡಿತ ಈ ವಿಡಿಯೋದಿಂದ ಮಲ್ನಾಡ್ ಗಿಡ್ಡ ಅಂತ ಅಲ್ಲ, ಮಲ್ನಾಡ್ ಗಿಡ್ಡ ಹಸುಗಳ ಒಳಗಡೆ ತುಂಬ ವಿಧವಾದಂತಹ ತಳಿಗಳಿದೆ ಅನ್ನೋದು, ವೈವಿಧ್ಯತೆ ಇದೆ ಅನ್ನೋದು ಈ ವೀಕ್ಷಕರಿಗೆ ಗೊತ್ತಾಗುತ್ತೆ ಸರ್. ಸರ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಈಗ ಪ್ರತಿಯೊಂದು ವರ್ಣ ಅಂದರೆ, ಈಗ ಶ್ವೇತವರ್ಣ ಅಂದ್ರಿ, ಕೃಷ್ಣ ಕಪಿಲ ವರ್ಣ ಅಂದ್ರಿ, ಮತ್ತು ರುದ್ರಾಕ್ಷಿ ಅಂದ್ರಿ, ಅದನ್ನೆಲ್ಲ ಸಪ್ರೇಟಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟೋದ್ರೆ ನಮಗೂ ನೋಡೋರ್ಗೂ ಅನುಕೂಲ ಆಗುತ್ತೆ ಸರ್. ಹೌದು. ಅದು ಏನು ಅಂತಂದರೆ, ಇಲ್ಲಿ ಮುಖ್ಯವಾಗಿ ಮಲ್ನಾಡ್ ಗಿಡ್ಡ ಒಂದು ತಳಿ. ಈ ತಳಿ ಬಂದು ನಮಗೆ ನಮ್ಮ ಸಹ್ಯಾದ್ರಿ ಪರ್ವತ ಶ್ರೇಣಿ ಏನಿದೆ, ಅಥವಾ ನಾವು ವೆಸ್ಟರ್ನ್ ಘಾಟ್ಸ್ ಅಂತೀವಿ ಇವತ್ತಿನ ಆಂಗ್ಲ ಭಾಷೆಯಲ್ಲಿ. ಈ ವೆಸ್ಟರ್ನ್ ಘಾಟ್ಸ್ನ ಪರ್ವತ ಶ್ರೇಣಿ ಇದೆ. ಈ ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ಹಸುವೇ ಗಿಡ್ಡವಾದ ಹಸು. ಬಹಳ ಹಿಂದೆ ನಾವೆಲ್ಲ ಒಂದಾಗಿದ್ದಾಗ, ನಾವು ಭಾಷಾವಾರು ರಾಜ್ಯಗಳಾಗಿ ವಿಂಗಡಣೆ ಆಗದೆ ಹೋಗಿದ್ದಾಗ, ರಾಜರು ಎಲ್ಲ ಆಳ್ತಿದ್ದಾಗ, ನಮ್ಮ ಮೈಸೂರು ಮಹಾರಾಜರು ಆಳ್ತಿದ್ದಾಗ ಸಾಕಷ್ಟು ತಮಿಳ್ನಾಡು ಪ್ರಾಂತ್ಯ ನಮಗಿತ್ತು, ಸೇರಿತ್ತು. ಮಹಾರಾಷ್ಟ್ರದ ಕೆಲವು ಭಾಗ ಸೇರಿತ್ತು, ಆಂಧ್ರ ಸೇರಿತ್ತು, ಕೇರಳ ಸೇರಿತ್ತು. ಆದರೆ ಆಮೇಲೆ ಭಾಷಾವಾರು ಬೇರೆ ಬೇರೆ ಆದಾಗ ನಮ್ಮ ಬೌಂಡ್ರಿಗಳು ಚೇಂಜ್ ಆಗ್ತಾ ಹೋಯಿತು. ಮೊನ್ನೆವರೆಗೂ ಕಾಸರಗೋಡು ಗಿಡ್ಡ ಅಂತ ಇದ್ದಿದ್ದು, ಕೆಳಗೆ ಸೇರಿದ ಮೇಲೆ ಕಾಸರಗೋಡು ಕುಳ್ಳನ್ ಅಂತಾಗಿದೆ. ಯಾಕಂದರೆ ಮಲಯಾಳಂನಲ್ಲಿ ಗಿಡ್ಡನ ಕುಳ್ಳನ್ ಅಂತಾರೆ. ಸೊ ಹೀಗೆ ಏನು ಸಹ್ಯಾದ್ರಿ ಪರ್ವತ ಶ್ರೇಣಿ ಇದೆ, ಇದರಲ್ಲಿ ನಮ್ಮಲ್ಲಿ ಗಿಡ್ಡ ಹಸುಗಳಿದೆ. ಅದಲ್ಲದೆ ನಮ್ಮ ಏನು ಈಸ್ಟರ್ನ್ ಘಾಟ್ಸ್ ಅಂತೀವಿ, ಅಂದರೆ ಒಡಿಶಾಯಿಂದ ಮೇಲಕ್ಕೆ, ಅಲ್ಲೂ ಗಿಡ್ಡ ಹಸುಗಳಿದೆ. ಅದರದ್ದು ಅವುಗಳು ಆಲ್ಮೋಸ್ಟ್ ಅವನತಿನೇ ಹೋಗಿಬಿಟ್ಟಿದೆ ಅಂತಾರೆ, ಬೋನಿ ಅಂತಾರೆ, ಕೆಲವರು ಇದೆ ಅಲ್ಲೂ. ಆದರೆ ಅದು ಅಷ್ಟು ಪ್ರಚಾರ ಪಡ್ಕೊಂಡಿಲ್ಲ. ಕಾರಣ ಏನು ಅಂತಂದರೆ, ನಮ್ಮ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿರ್ತಕ್ಕಂಥ ಸಸ್ಯ ವೈವಿಧ್ಯತೆ, ಅದನ್ನು ತಿಂದು ಈ ಅದ್ಭುತವಾದ ತಳಿ ಉತ್ಪತ್ತಿ ಮಾಡ್ತಕ್ಕಂಥ ಕ್ಷೀರ ಏನಿದೆ, ಹಾಲೇನಿದೆ, ಅಮೃತಕ್ಕಿಂತ ಮಿಕ್ಕದ್ದು ಅಂತ ಹೇಳ್ಬೋದು ನಾನು. ಯಾಕಂತಂದರೆ ಎಷ್ಟೋ ನಿದರ್ಶನಗಳಲ್ಲಿ ಆ ಒಂದು ಫಸ್ಟ್ ಆಫ್ ಆಲ್ A2 ಮಿಲ್ಕ್ ಅನ್ನೋದೇ ಒಳ್ಳೆಯದು. ಅದರಲ್ಲೂ ನಮ್ಮ ಮಲ್ನಾಡ್ ಗಿಡ್ಡದ ತಳಿ ಹಾಲು ಯಾವಾಗದು ಸ್ವಚ್ಛಂದವಾಗಿ ಕಾಡು ಮೇಡು ಗುಡ್ಡ, ನಮ್ಮ ಮಲ್ನಾಡು ಕಡೆ ಬೇಣ ಅಂತೀವಿ, ಆ ಬೇಣದಲ್ಲೆಲ್ಲ ಮೆಂದು ಬರುತ್ತೆ. ಎಲ್ಲ ಥರ ಸೊಪ್ಪನ್ನು, ಅದರ ಹಾಲಿನಲ್ಲಿರ್ತಕ್ಕಂಥ ಔಷಧಿ ಗುಣ ಕ್ಯಾನ್ಸರ್ಗೂ ಔಷಧಿ ಆಗೋ ಮಟ್ಟಕ್ಕೆ ಇದೆ. ಅದು ನಮ್ಮ ನಂಬಿಕೆಗಳಲ್ಲೂ ಬಿಟ್ಟಿದೆ. ಯಾಕಂದರೆ ಆ ಹಾಲನ್ನು ಕುಡಿದ ತಕ್ಷಣ ಮ್ಯಾಜಿಕ್ ಅಲ್ಲ. ನೀವು ಹಲವಾರು ತಿಂಗಳುಗಳು, ವರ್ಷಗಳು ಉಪಯೋಗಿಸಿದಾಗ ಅದರ ಇದೇನಿದೆ, ನಿಮಗೆ ರಕ್ತಗತವಾಗಿ ಔಷಧಿ ಗುಣಗಳು ನಿಮಗೆ ಇಮ್ಯುನಿಟಿ ಬೂಸ್ಟ್ ಮಾಡಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೊ ಹಾಗೆ ಅದರಲ್ಲೂ ನಾನು ಹೇಳಿದ ಹಾಗೆ ವರ್ಣಗಳು, ಇವಾಗ ನಮಗೆ ಗೊತ್ತು ಸೈನ್ಸ್ ಪ್ರಕಾರ ಕಪ್ಪು ವರ್ಣ ಹೆಚ್ಚು ಶಾಖವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬಿಳಿ ವರ್ಣ ಶಾಖವನ್ನು ರಿಪೆಲ್ ಮಾಡುತ್ತೆ. ಹಾಗೆ ಮಲ್ನಾಡ್ ಗಿಡ್ಡದಲ್ಲೂ ಎಷ್ಟು ವರ್ಣಗಳಿದೆ ಅಂದರೆ, ಆ ವರ್ಣಗಳ ಒಂದೊಂದು ವರ್ಣದ ಹಸುವಿನ ಹಾಲಿನಲ್ಲೂ ಅದರ ಏನು ಗುಣಗಳು ಬೇರೆ ಇದೆ. ಔಷಧಿ ಗುಣ ಅಂತ ನಾನು ಹೇಳಲ್ಲ, ಕೆಲವನ್ನ ದ್ಯಾಟ್ ಈಸ್ ಬಿಯಾಂಡ್ ಸೈನ್ಸ್, ಆ ವಿಜ್ಞಾನಕ್ಕೆ ಮಿಕ್ಕದಂಥ ಕೆಲವು ವಿಚಾರಗಳಿದೆ. ಅದನ್ನು ವಿಜ್ಞಾನ ಯಾರಾದರೂ ರಿಸರ್ಚ್ ಮಾಡಿ ಅದನ್ನು ಪ್ರೂವ್ ಮಾಡಿದ್ಮೇಲೆ, ಓಹೋ ಇದು ನಂಗೆ ಗೊತ್ತಿತ್ತು, ಆದರೆ ಇದು ನಿಜಾನ ಸುಳ್ಳ ಅಂತ ಅನುಮಾನ ಇತ್ತು ಅಂತೀವಿ, ಆ ಥರ. ಸೊ ಈಗ ನಮಗೆ ತಿಳಿದಿರ್ತಕ್ಕಂಥ ಮಲ್ನಾಡ್ ಗಿಡದಲ್ಲಿ ಕಪ್ಪು ವರ್ಣವೇ ಹೆಚ್ಚಾಗಿದೆ. ಆದರೆ ಕಪ್ಪು ವರ್ಣ ಅಲ್ಲದೆ ನೀವು ಇಲ್ಲಿ ನೋಡೋ ಹಾಗೆ ಇಷ್ಟು ವರ್ಣ ನಾನು ಹೇಳಿದೆ, ಏನು ಶ್ವೇತ ಕಪಿಲ ಹೇಳಿದೆ, ಕೃಷ್ಣ ಕಪಿಲ ಹೇಳಿದೆ, ನಿಮಗೆ ಇದು ಹೇಳಿದೆ, ರಕ್ತಪಿಂಗಾಕ್ಷಿ ಹೇಳಿದೆ, ರುದ್ರಾಕ್ಷಿ ಹೇಳಿದೆ. ಕೆಲವು ವರ್ಣಗಳಿಗೆ ಇನ್ನೂ ಹೆಸರುಗಳು ತಿಳ್ಕೋಬೇಕಾಗಿದೆ. ಸೊ ಹೀಗೆ ಇಷ್ಟೆಲ್ಲ ವಿಧಗಳಿದ್ದು ಈ ಒಂದು ಅದ್ಭುತವಾದ ತಳಿ ಏನಿದೆ, ಇಷ್ಟೆಲ್ಲ ಔಷಧಿ ಗುಣಗಳನ್ನು ಹೊಂದಿದ್ದು ಆ ಅದ್ಭುತವಾದ ಮಲ್ನಾಡ್ ಗಿಡ್ಡನ ನಾವು ಬರೀ ವರ್ಣ ಅಲ್ಲದೆ ಅವುಗಳ ಕೊಂಬಿನ ವಿಧದಲ್ಲೂ ಬಹಳ ಅದ್ಭುತವಾದ ಇದುಗಳಿದೆ. ಅದನ್ನು ತಿಳ್ಕೊಳ್ತಾ ಹೋದಾಗ ಯಾಕೆ, ಯಾಕಂದರೆ ನಾವು ದಡ್ಡರಿರ್ಬೋದು, ನಮ್ಮ ಸೃಷ್ಟಿಕರ್ತ ದಡ್ಡ ಅಲ್ಲ. ಅವನಷ್ಟು ಮುಂದಾಲೋಚನೆಯಿಂದ ಸೃಷ್ಟಿ ನಡೆಸತಕ್ಕಂಥದ್ದು ಅಥವಾ ಅದನ್ನು ಒಂದು ನೋಡ್ಕೊಳ್ತಕ್ಕಂಥದ್ದು ನಮ್ಮಲ್ಲಿ ಯಾರಿಗೂ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಸಾಮರ್ಥ್ಯ ಇಲ್ಲ. ಸೊ ಹಾಗೆ ಕೊಂಬುಗಳಲ್ಲೂ ವಿಧ ಇದೆ. ಸೊ ಈ ಥರ ಎಲ್ಲ ಇರೋದು ಯಾಕೆ ಅಂತಂದರೆ,
ಅದರದ್ದೇ ಆದ ಪ್ರಾಮುಖ್ಯತೆಗಳಿದೆ. ಅದನ್ನು ತಿಳ್ಕೊಳ್ತಾ ನಿಧಾನಕ್ಕೆ ಒಂದು ಸ್ವಲ್ಪ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಅದಲ್ಲದೆ ಇನ್ನೂ ಒಂದು ಈ ಮಲೆನಾಡು ಗಿಡ್ಡದ ಇದೇನು ಅಂತಂದರೆ, ಬೇರೆ ಎಲ್ಲ ಹಸುಗಳ ಥರ ಅರ್ಜೆಂಟ್ಗೆ ನೀವು ನೋಡ್ಬೋದು HF ಜರ್ಸಿ ಎಲ್ಲ 16 ತಿಂಗಳು 18 ತಿಂಗಳು 20 ತಿಂಗಳಿಗೆಲ್ಲ ಕರುಗಳು ಹಾಕೋ ಮಟ್ಟಕ್ಕೆ ಬೆಳೆಸ್ಬಿಡ್ತಾರೆ. ಯಾವುದೇ ಒಂದು ವಸ್ತು ತುಂಬ ಫಾಸ್ಟಾಗಿ ಬೆಳೆದ್ರೆ ಅದು ಅಷ್ಟೇ ಅದರ ಏನಂತೀರ ಲೈಫ್ ಸ್ಪ್ಯಾನ್ ಕಡಿಮೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ತಪ್ಪಿರ್ಬೋದು, ತಿಳುವಳಿಕೆ ಇದ್ದವರು ಇನ್ನೂ ಅದ್ರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಬೋದು. ಸೊ ಒಂಥರ ಚೈನೀಸ್ ಪ್ರಾಡಕ್ಟ್ ಅಂತೀವಲ್ಲ, ಆ ಥರ ಬಾಳಿಕೆ ಕಡಿಮೆ ಅನ್ನೋ ಥರ. ಅದೇ ನೀವು ಸಾಮಾನ್ಯವಾಗಿ HF ಜರ್ಸಿ ಹಸುಗಳಾದರೆ ಎಲ್ಲರೂ ಹೇಳೋ ಪ್ರಕಾರ 10 ರಿಂದ 15 ವರ್ಷ ಬದುಕ್ಬೋದು ಅಂತ. ಆದರೆ ನಿಮಗೆ ಮಲೆನಾಡು ಗಿಡ್ಡ ಆರಾಮಾಗಿ 25 ರಿಂದ 30 ವರ್ಷ ಬದುಕಿದ ದಾಖಲೆಗಳಿದೆ. ನಮ್ಮ ಉಡುಪಿಯ ಜೈನ ಮಠದಲ್ಲಿ ಒಂದು ಕಡೆ ಒಂದು ಹಸು 36 ವರ್ಷ ಬದುಕಿದ್ದು 32 ಕರು ಹಾಕಿತ್ತು ಅಂತ ಒಂದು ವೃತ್ತಪತ್ರಿಕೆ ಅಥವಾ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ನೋಡಿದ್ವಿ. ಸೊ ಆ ಥರ ಯಾರೂ ಅಷ್ಟು ವರ್ಷ ಇಟ್ಕೊಳ್ಳಲ್ವಲ್ಲ. ಮೊದಲನೇದಾಗಿ ಹಸುಗಳು ಒಂದು ವಸ್ತುವಾಗಿ ನೋಡೋಕ್ಕೆ ಶುರು ಮಾಡಿದ್ದೀವಿ, ಹೇಳ್ತೀವಿ ಗೋಮಾತೆ ಅಂತ, ಆದರೆ ನಾವು ವಸ್ತುವಾಗ ಇದು ಮಾಡ್ತೀವಿ. ಆದ್ದರಿಂದ ಆ ವಸ್ತುವಾಗಿ ನೋಡಿದಾಗ ಏನು ಮಾಡ್ತೀವಿ, ನನಗೆ ಲಾಭ ಇಲ್ಲ ಅಂದರೆ ಅದನ್ನು ಮಾರ್ಬಿಡೋದು. ನನಗೆ ಲಾಭ ಇದ್ದರೆ ಅವಳನ್ನು ಇಟ್ಕೊಂಡಿರೋದು, ನನಗೆ ಲಾಭ ಇಲ್ಲ ಅಂತ ನಾನು ಮಾರ್ಬಿಡೋದು. ಅವಾಗೇನಾಗುತ್ತೆ, ಅದ್ರ ಯಾರ್ದೋ ಮನೇಲಿ ಹುಟ್ಟಿ 10 ಮನೆ ಬದಲಾದಾಗ ಅದರ ಡೇಟ್ ಆಫ್ ಬರ್ತ್ ಸಿಗಲ್ಲ. ಅದರಿಂದ ಅದಕ್ಕೆ ಎಷ್ಟು ವರ್ಷ ಆಗಿದೆ ಅಂತ ಗೊತ್ತಿಲ್ಲ, ಅಂದರೆ ಎಷ್ಟು ವರ್ಷ ಬದುಕಿತ್ತು ಅನ್ನೋದು ಹೇಳೋಕ್ಕಾಗಲ್ಲ. ಆ ಒಂದು ತೊಂದರೆಯಿಂದಾಗಿ ಇವತ್ತು ನಾವು ಯಾವುದೇ ಒಂದು ಗೋಮಾತೆಯ ನಿರ್ದಿಷ್ಟ ವಯಸ್ಸನ್ನು ಹೇಳೋಕ್ಕೆ ಆಗ್ತಾ ಇಲ್ಲ. ಸರ್, ಅಂದರೆ ಈಗ ಇಷ್ಟೊತ್ತರೆಗೂ ಬಾಲವನ ಆಗಿರ್ಬೋದು ಮತ್ತು ಎಲ್ಲ ಪ್ರತಿಯೊಂದು ಗೋತಳಿ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಮಲೆನಾಡು ಗಿಡ್ಡದಲ್ಲಿ ಯಾವ್ಯಾವ ರೀತಿ ಇರುತ್ತೆ, ಅದು ಹೆಂಗೆ ಉಪಯೋಗ ಆಗುತ್ತೆ, ಮತ್ತು ಅದು ಅದ್ರ ವಯಸ್ಸು ಎಷ್ಟು, ಕರುಗಳು ಎಷ್ಟಾಗುತ್ತೆ ಅದ್ರ ಬಗ್ಗೆ ಹೇಳಿದ್ರಿ. ಈಗ ನಮಗೆ ಶ್ವೇತ ಕಪಿಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕ್ಕಾಗುತ್ತಾ?